ಲಕ್ಷ್ಮಿ ಎಂಬ ಧಾರಾವಾಹಿಯಲ್ಲಿ ಸತ್ತೇ ಹೋದಳು ಎಂಬ ಲಕ್ಷ್ಮಿ ಎದ್ದು ಬಂದಿದ್ದಾಳೆ. ತನ್ನ ಜೀವನದ ಖುಷಿಯನ್ನೇ ಕಳೆದುಕೊಂಡೆ ಎಂದುಕೊಂಡಿದ್ದ ವೈಷ್ಣವ್ಗೆ ಲಕ್ಷ್ಮಿ ಬದುಕಿ ಬಂದಿದ್ದು ಮರು ಜೀವ ಬಂದಂತೆ ಆಗಿದೆ. ಕೋರ್ಟ್ನಲ್ಲಿ ಲಕ್ಷ್ಮಿ ಕಂಡು ತುಂಬ ಖುಷಿಪಟ್ಟ. ಅಮ್ಮ ಕಟಕಟೆಯಲ್ಲಿ ನಿಂತಿದ್ದನ್ನು ತಲೆಕೆಡಿಸಿಕೊಂಡಿಲ್ಲ. ಆದರೆ ಈಗ ಅಮ್ಮನ ತಪ್ಪುಗಳು ಅಪರಾಧಗಳು ವೈಷ್ಣವ್ ಗಮನಕ್ಕೂ ಬರುತ್ತಿದೆ. ಲಕ್ಷ್ಮಿ ಅಮ್ಮನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದಾಳೆ ಎಂದುಕೊಂಡಿದ್ದ ವೈಷ್ಣವ್ಗೆ ಎಲ್ಲ ಸತ್ಯವೂ ಗೊತ್ತಾಗಿದೆ. ಲಕ್ಷ್ಮಿಗೆ ಏನೂ ಆಗದೇ ಇದ್ದರೂ ಮಾನಸಿಕ ಸಾಂತ್ವನ ಕೇಂದ್ರಕ್ಕೆ ಸೇರಿಸಲಾಗಿತ್ತು. ಶಾಕ್ ಟ್ರೀಟ್ಮೆಂಟ್ ಕೊಡಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದರು ಎಂಬೆಲ್ಲ ವಿಚಾರ ಅರ್ಥವಾಗಿದೆ. ಹೀಗಾಗಿ ಅಪಾರವಾಗಿ ನಂಬುತ್ತಿದ್ದ ಅಮ್ಮನ ಬಗ್ಗೆ ಬೇಸರ ಮೂಡಿದೆ. ಅಮ್ಮನ ವಿರುದ್ಧವೇ ವೈಷ್ಣವ್ ನಿಂತಿದ್ದಾನೆ. ಲಕ್ಷ್ಮಿ ಕೋರ್ಟ್ಗೆ ನೇರವಾಗಿ ಬಂದಳು. ಅಂದಿನಿಂದಲೂ ಲಕ್ಷ್ಮಿ ಕನ್ನಡಕವನ್ನು ಧರಿಸಿಯೇ ಇದ್ದಾಳೆ. ಆದರೆ ಮನೆಯವರ್ಯಾರಿಗೂ ಆ ಕನ್ನಡಕದ ಬಗ್ಗೆ ಗಮನವೇ ಇಲ್ಲ. ಲಕ್ಷ್ಮಿ ಕನ್ನಡ ಹಾಕಿದ್ಯಾಕೆ ಎಂಬುದನ್ನು ಯಾರೂ ಕೇಳಲಿಲ್ಲ. ಕಾಣೆಯಾದವರು ಅಥವಾ ಸತ್ತೇ ಹೋದರು ಎಂದುಕೊಂಡವರು ದಿಢೀರನೆ ಬಂದಾಗ, ಅವರಲ್ಲಿ ಎದ್ದು ಕಾಣಿಸುವ ಬೆಳವಣಿಗೆಯಾದಾಗ ಎಂಥವರಿಗೂ ಅದರ ಬಗ್ಗೆ ಪ್ರಶ್ನೆಗಳು ಮೂಡುತ್ತವೆ. ಅದು ಸಹಜ ಕೂಡ. ಇನ್ನು ನಿರ್ದೇಶಕರೇ ಈ ಧಾರಾವಾಹಿಯ ಲಾಯರ್ ಕೂಡ ಆಗಿದ್ದಾರೆ. ಆದರೆ ಸದಾಕಾಲ ಕನ್ನಡಕ ಧರಿಸುವಂಥದ್ದು ಕಣ್ಣಿಗೇನಾದರೂ ಆಯ್ತಾ ಎಂಬುದರ ಬಗ್ಗೆ ಸುಳಿವು ನೀಡುತ್ತಿಲ್ಲ. ವೀಕ್ಷಕರಿಗೆ ಬಂದ ಅನುಮಾನ ಮನೆಯವರಿಗ್ಯಾಕೆ ಕಾಡುತ್ತಿಲ್ಲ ಎಂಬುದೇ ಬಿಗ್ ಮಿಲಿಯನ್ ಪ್ರಶ್ನೆಯಾಗಿದೆ. ಲಕ್ಷ್ಮಿ ಬಂದಾಗಿನಿಂದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಯಾವುದೇ ಪ್ರೋಮೋ ಬಿಟ್ಟರೂ ಆ ವಿಡಿಯೋಗೆ ವೀಕ್ಷಕರು ಕಮೆಂಟ್ ಹಾಕುತ್ತಿದ್ದಾರೆ. ಲಕ್ಷ್ಮಿ ಕನ್ನಡಕ ಧರಿಸುವುದು ಯಾಕೆ ಎಂದು. ಆದರೆ ನಿರ್ದೇಶಕರು ಅದಕ್ಕೊಂದು ಸಣ್ಣ ಕ್ಲಾರಿಟಿ ಕೊಡುವ ಪ್ರಯತ್ನವನ್ನು ಮಾಡುತ್ತಿಲ್ಲ. ಇನ್ನು ಕಾವೇರಿಯ ಭವಿಷ್ಯ ಕೋರ್ಟ್ ಕಟಕಟೆಯಲ್ಲಿದೆ. ಸೆಂಟರ್ನಲ್ಲಿದ್ದಾಗ ಲಕ್ಷ್ಮಿಯನ್ನು ಸಾಯಿಸುವುದಕ್ಕೆ ಕಾವೇರಿ ಸುಪಾರಿ ಕೊಟ್ಟಿರುವುದಕ್ಕೆ ಕೋರ್ಟ್ ಸಾಕ್ಷಿ ಕೇಳಿದೆ. ಅದಕ್ಕೆ ಗಿರಿಜಾನೇ ಬಂದು ಸಾಕ್ಷಿ ಹೇಳಬೇಕಿದೆ. ಗಿರಿಜಾ ಏನೋ ಸಿಕ್ಕಾಗಿದೆ. ಆದರೆ ಸಿಕ್ಕ ಗಿರಿಜಾಳನ್ನು ಕಾಪಾಡಿಕೊಳ್ಳುವುದೇ ದೊಡ್ಡ ಸಾಹಸದ ಕೆಲಸವಾಗಿದೆ. ಹೀಗಾಗಿ ಸುಪ್ರೀತಾ ಹಾಗೂ ಲಕ್ಷ್ಮಿ ಸಾಕಷ್ಟು ಸವಾಲು ಎದುರಿಸುತ್ತಿದ್ದಾರೆ. ಇತ್ತ ಮನೆಯಲ್ಲಿ ವಿಧಿ ರಂಪಾಟ ಶುರು ಮಾಡಿದ್ದಾಳೆ. ಅಮ್ಮ ನಿರಪರಾಧಿ ಎಂದು ಸಾಬೀತಾಗಿ ಬಂದರೆ ಈ ಮನೆಯಿಂದ ನೀವು ಹೊರಗೆ ಹೋಗಬೇಕು ಎಂದು ಲಕ್ಷ್ಮಿಗೆ ಹೇಳಿದ್ದಾಳೆ. ವಿಧಿಯ ಸವಾಲನ್ನು ಲಕ್ಷ್ಮಿ ಕೂಡ ಸ್ವೀಕರಿಸಿದ್ದಾಳೆ. ನಿಮ್ಮ ಅಮ್ಮ ಅಪರಾಧಿಯಲ್ಲ ಅನ್ನೋದು ಪ್ರೂವ್ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಪ್ರೂವ್ ಆದರೆ ಖಂಡಿತ ನಾನು ಈ ಮನೆಯಲ್ಲಿ ಇರಲ್ಲ ಎಂದಿದ್ದಾಳೆ. ಇದನ್ನು ಕೇಳಿದ ಮನೆಯವರು ಶಾಕ್ ಆಗಿದ್ದಾರೆ. ಆದರೆ ಕೋರ್ಟ್ಗೆ ಹೋಗುವುದಕ್ಕೆ ಮುನ್ನವೇ ವೈಷ್ಣವ್ಗೆ ಎಲ್ಲ ಸತ್ಯ ತಿಳಿಯುವಂತೆ ಆಗಿದೆ.